ಬಂಗಾರಪೇಟೆ ನಗರದ ಗಂಗಮ್ಮನಪಾಳ್ಯದ ತೋಟದ ಮನೆಯಲ್ಲಿರುವ ಸುಹೇಲ್ ದೇವ್ ಭಾರತೀಯ ಸಮಾಜ ಪಕ್ಷದ ಕಚೇರಿಯಲ್ಲಿ ಭಾನುವಾರ ಬುದ್ಧ ಪೌರ್ಣಮಿಯನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಗೌತಮ ಬುದ್ಧನ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ ಸುಹೇಲ್ ದೇವ್ ಭಾರತೀಯ ಸಮಾಜ ಪಕ್ಷದ ರಾಜ್ಯಾಧ್ಯಕ್ಷರಾದ ಅಭಿಮನ್ಯು ಪಿ ಮಣಿ ಮಾತನಾಡಿದರು. ಇಂದಿನ ಅಶಾಂತಿಯ ವಾತಾವರಣದಲ್ಲಿ ಬುದ್ಧನ ಅಹಿಂಸಾ ಮಾರ್ಗ ಮತ್ತು ಕರುಣೆಯ ವಿಚಾರಧಾರೆಗಳು ಸಮಾಜಕ್ಕೆ ದಾರಿದೀಪವಾಗಿವೆ. ಪ್ರತಿಯೊಬ್ಬರೂ ಈ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಮತ್ತು ಜಾತಿ, ಧರ್ಮಗಳ ಭೇದವಿಲ್ಲದೆ ಮನುಕುಲವನ್ನು ಒಂದೇ ಎಂದು ಪರಿಗಣಿಸಿದ ಬುದ್ಧನ ಸಮಾನತೆಯ ಆಶಯಗಳನ್ನು ಎತ್ತಿಹಿಡಿಯುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ಅವರು ಪ್ರತಿಪಾದಿಸಿದರು. ಬುದ್ಧ ಕೇವಲ ಒಂದು ಧರ್ಮಕ್ಕೆ ಸೀಮಿತವಾದವರಲ್ಲ, ಅವರು ಇಡೀ ಮಾನವಕುಲಕ್ಕೆ ಬೆಳಕನ್ನು ನೀಡಿದ ಮಹಾನ್ ಚೇತನ. ಅವರ ಅಹಿಂಸಾ ಮಾರ್ಗದಲ್ಲಿ ಸಾಗುವುದು ಇಂದಿನ ತುರ್ತು ಅಗತ್ಯವಾಗಿದೆ ಎಂದು ತಿಳಿಸಿದರು. ಸುಹೇಲ್ ದೇವ್ ಭಾರತೀಯ ಸಮಾಜ ಪಕ್ಷದ ದಕ್ಷಿಣ ರಾಜ್ಯಗಳ ಉಸ್ತುವಾರಿಯನ್ನು ತಮಗೆ ನೀಡಲಾಗಿದ್ದು, ಮುಂಬರುವ ದಿನಗಳಲ್ಲಿ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಲ್ಲಿ ಪಕ್ಷವನ್ನು ಬಲಿಷ್ಠವಾಗಿ ಸಂಘಟಿಸಲು ಶ್ರಮಿಸುವುದಾಗಿ ಮತ್ತು ಪಕ್ಷದ ಸಂಘಟನೆಗಾಗಿ ಶೀಘ್ರದಲ್ಲೇ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಪ್ರವಾಸ ಕೈಗೊಂಡು ಕಾರ್ಯಕರ್ತರನ್ನು ಹುರಿದುಂಬಿಸಲಾಗುವುದು. ಪಕ್ಷದ ಮೂಲ ತತ್ವಗಳು ಮತ್ತು ಸಿದ್ಧಾಂತಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವ ಮೂಲಕ ತಳಮಟ್ಟದಿಂದ ಪಕ್ಷವನ್ನು ಬಲಪಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಪಿವಿಸಿ ಮಣಿ, ಕೋಲಾರಪ್ಪ, ಕುಪ್ಪಂ ಮಧು, ಮಾಗುಂದಿ ನಾರಾಯಣಸ್ವಾಮಿ, ಮಲ್ಲಿಕ ಉಪಸ್ಥಿತರಿದ್ದರು. ಮಾಡ್ತಾ ಇರ್ತಾರೆ. ಹಾಗಾಗಿ ಕಾರ್ಮಿಕರ ದಿನಾಚರಣೆ ಮತ್ತು ಸದಾ ಗೌತಮ ಬೌದ್ಧರ ದಿನಾಚರಣೆ ಈ ಜನ್ಮದಿನೋತ್ಸವ ಶುಭಾಶಯ ಕೋರುತ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಯುಪಿಗೆ ಹೋಗಿ ಬಂದಿದ್ದು ಮತ್ತೆ ಸದಾ ಗೌತಮ ಬುದ್ಧರ ಬಗ್ಗೆ, ಕಾರ್ಮಿಕರ ಬಗ್ಗೆ SBSP ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅಭಿಮನ್ಯು ಮಣಿಜಿ ಅವರು ಎಲ್ಲರೂ ಕುರಿತು ಮಾತಾಡ್ತಾರೆ. ಬುದ್ಧ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ ಅದೇ ದಿನಾಂಕ ಕಾರ್ಮಿಕ ಜಯಂತಿಯ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸಲು ಸಾಧ್ಯವಾಗಿದ್ದರಿಂದ ಕಾರಣ ಏನಪ್ಪ ಅಂದರೆ UP ಚಲೋ, ಉತ್ತರ ಪ್ರದೇಶ ಚಲೋ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿರ್ತೀವಿ ಕರ್ನಾಟಕ ರಾಜ್ಯದ ವತಿಯಿಂದ. ಹಾಗಾಗಿ 1ನೇ ತಾರೀಕು ಸಾಯಂಕಾಲ ನಾವು 8 ಗಂಟೆ 9 ಗಂಟೆ ನಾವು ಬೆಂಗಳೂರು ತಲುಪಿರ್ತೀವಿ. 10 ಗಂಟೆ 11 ಗಂಟೆ ಕೋಲಾರ ನಾವು ಒಂದು ಸುಮಾರು ಕಡೆ ಗುಲಾಬಿತ್ತು. ಆದರೂ ನಾವು ಕಾರ್ಯಕ್ರಮಕ್ಕೆ ಭಾಗವಹಿಸಲು ಸಾಧ್ಯವಾಗಿರೋದಿಲ್ಲ. ನಾವು ಪಕ್ಷದ ಕಚೇರಿ, ಸಂಘಟನೆ ಕಚೇರಿ, ಈ ಥರ ಎಲ್ಲ ಕಚೇರಿಗಳಲ್ಲೂ ಕಾರ್ಯಕ್ರಮ ನಿಗದಿಪಡಿಸಿರ್ತಾರೆ. ಆದರೂ ನಾವು ಕಾರ್ಯಕ್ರಮಕ್ಕೆ ಭಾಗವಹಿಸಲು ಸಾಧ್ಯವಾಗಿರೋದಿಲ್ಲ. ಈಗಾಗಲೇ ಸಮಯ ತುಂಬ ಅಭಾವ ಇದೆ, 2:15 ದಾಟಿರುತ್ತೆ. ಈಗ ಇದು 12 ಗಂಟೆ ಒಳಗೆ ಕಾರ್ಯಕ್ರಮನ ಮುಗಿಸ್ಬೇಕಾಗಿತ್ತು. ಕಾರಣದಿಂದ ಸ್ವಲ್ಪ ಸಮಯ ಮುಂದಕ್ಕೆ ಹೋಗಿರುತ್ತೆ. ಹಾಗಾಗಿ ನಾನು ತುಂಬ ವಿಚಾರ ಮಾತಾಡೋದಿಲ್ಲ. ಯಾಕಂದರೆ ನಮ್ಮ ಪ್ರಜಾ ಸಮಿತಿ ಅಧ್ಯಕ್ಷರಾಗಲೇ ಮಾತಾಡಿದ್ದಾರೆ. ಬುದ್ಧನ ಬಗ್ಗೆ ನಾವು ಮಾತಾಡಬೇಕಾದ್ರೆ ಒಂದು ಸಣ್ಣ ವಿಚಾರ ಅಲ್ಲ, ದೊಡ್ಡ ವಿಚಾರ. ಜಗತ್ತಿಗೆಲ್ಲ ಜ್ಞಾನ ಕೊಟ್ಟಂಥ ಬುದ್ಧರು, ಅವ್ರ ಬಗ್ಗೆ ನಾವು ಸಣ್ಣದಾಗಿ ಮಾತಾಡ್ಕೊಂಡು ಕಾರ್ಮಿಕರ ಬಗ್ಗೆ, ಕಾರ್ಮಿಕ ದಿನಾಚರಣೆ ಬಗ್ಗೆ ಮಾತಾಡಬೇಕಾದ್ರೂ ಅದು ಸಣ್ಣ ವಿಚಾರ ಅಲ್ಲ, ಅದು ಭಾರಿ ದೊಡ್ಡ ವಿಚಾರ ಆಗಿರುತ್ತೆ. ಈಗ ನಾನು ಒಬ್ಬ ಕಾರ್ಮಿಕನೇ, ನನ್ನ ವಂಶಸ್ಥರು ಕಾರ್ಮಿಕರೇ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡುಗೆಗೂ ಅದು ಅತಿ ದೊಡ್ಡದು. ನಾವು ಅದ್ರ ಬಗ್ಗೆ ನಾವು ಮಾತಾಡಬೇಕಾದ್ರೆ ಈ ಸಮಯ ತುಂಬ ಅಭಾವ ಇರೋದ್ರಿಂದ ಈಗ ಪತ್ರಕರ್ತರು ನೀವು ನೆನ್ನೆ ಎಲ್ಲ ನನ್ನ ಕರೆ ಮಾಡಿರ್ತೀರಿ, ಕೇಳಿರ್ತೀರಿ, ಸುಖಕೋರಿರ್ತೀರಿ, ನೀವು ಆಫೀಸಲ್ಲಿ ತಿಳಿಸಿರ್ತೀರಿ. ತುಂಬ ಸಂತೋಷ. ಈಗ ನೀವು ಹೆಂಗಾಯಿತು ಕಾರ್ಯಕ್ರಮ, ಏನಾಯಿತು ಕಾರ್ಯಕ್ರಮ ಅಂತೇಳಿ ನೆನ್ನೆ ಎಲ್ಲ ನೀವು ಕಾದಿರೋದು ನನ್ನ ಗಮನಕ್ಕೆ ಬಂತು. ಹಾಗಾಗಿ ನಾನು ಒಂದು ಪ್ರೆಸ್ ಮೀಟ್ ಕರೀರಿ ಅಂತ, ನನ್ನ ಸುದ್ದಿಗೋಷ್ಠಿ ಕರೀರಿ ಅಂತ ನಾನು ನಮ್ಮ ಅಧ್ಯಕ್ಷರಿಗೆ ಹೇಳಿದ್ದೆ. ತಾವುಗಳು ಬಂದಿದ್ದೀರಿ. ಈಗ ಇದೇ ಕಾರ್ಯಕ್ರಮ ಉದ್ದೇಶಿಸಿ ಈಗ ಬುದ್ಧರು, ಬಸವಣ್ಣ, ಅಂಬೇಡ್ಕರ್, ಪೆರಿಯಾರ್, ನಾರಾಯಣ ಗುರು, ಈ ಥರ ಯಾರೇ ಒಬ್ಬ ನಾಯಕರ ಬಗ್ಗೆ ಯಾವುದೇ ಜಯಂತಿ ನಾವು ಆಚರಣೆ ಮಾಡಬೇಕಾದ್ರೆ ಎಲ್ಲರದ್ದು ಒಂದೇ ಧ್ಯೇಯ ಇತ್ತು. ಏನಪ್ಪ ಧ್ಯೇಯ ಅಂತಂದರೆ, ಈ ಕಾರ್ಮಿಕ ವರ್ಗ, ಕೂಲಿ ಮಾಡೋ ವರ್ಗ ಇವತ್ತೇನಿದೆಯಲ್ಲ, ಅವರು ಕೂಲಿನೇ ಮಾಡಬೇಕು ಅಂತೇಳಿ ಕೆಲವ್ರು ಭಾವನೆಗಳು, ಯಾರು ಬಂಡವಾಳಶಾಹಿಗಳು ಭಾವನೆಗಳಿತ್ತು. ಅದನ್ನು ತಲೆಕೆಳಗೆ ಮಾಡಬೇಕು ಅಂತ ನೋಡಿ ಕಾಂಚೀರಾಮ್ ಸಾಹೇಬರು ಒಂದು ಕಾನ್ಸೆಪ್ಟ್ ಮಾಡ್ತಾರೆ. ನೋಡಿ, ಇದು ತುಂಬ ಸಿಂಪಲ್ ಕಾನ್ಸೆಪ್ಟ್. ನೋಡಿ, ಇವತ್ತು ಈ ಪೆನ್ ಇದೆ. ಈ ಪೆನ್ನು ಕಾಂಚೀರಾಮ್ ಸಾಹೇಬ್ರು ಹೇಳ್ತಾರೆ, ಇದು ಡಕ್ಕನ್, ಇದು ಮುಚ್ಚಳ. ಈ ಮುಚ್ಚಳ ಇದ್ದರೆ ನಾನು ಈ ಪೆನ್ನು ಕಲಿಸೋದು ಅಸಾಧ್ಯ. ಒಂದು ಈಗ ನಮ್ಮನ್ನು ನಾವು ನೋಡಿ, ನಾವಿರೋದು ಇಷ್ಟು. ಈ ಇಡೀ ಪೆನ್ನು ಕಾರ್ಮಿಕ ವರ್ಗ, ರೈತ ವರ್ಗ, ದಲಿತ ವರ್ಗ, ದೀನ ವರ್ಗ, ದೀನ ದಲಿತ ವರ್ಗ, ಇಷ್ಟು. ಈಗ ನಮ್ಮನ್ನು ಆಳ್ತಾ ಇದ್ದಾರಲ್ಲ, ಅವರು ಈ ತಕ್ಕಂಡು ಆಯ್ತಲ್ಲ. ಕಾಂಚೀರಾಮ್ ಸಾಹೇಬರು ಈ ವಿಚಾರನ ತನ್ನ ಬಾಯಿಯಿಂದ, ತನ್ನ ತಲೆಯಿಂದ, ತನ್ನ ಹೃದಯದಿಂದ ಹೊರಗಾಗ್ತಾರೆ. ಬಟ್ ಈ ವಿಚಾರ ತಯಾರಾಗಿದ್ದು
ಭಗವಾನ್ ಬುದ್ಧರಿಂದ ಅಂಬೇಡ್ಕರ್ ಸಾಹೇಬ್ರವ್ರಿಗೂ ಈ ಮಧ್ಯದಲ್ಲಿ ಇದೆಲ್ಲ ನಾಯಕರು ಈ ಕಾನ್ಸೆಪ್ಟ್ ಮಾಡ್ತಾರೆ. ಬಟ್ ಬಯಲು ಮಾಡ್ತಾರೆ, ಆಟ ಆಡಲಿಕ್ಕೆ ಸಾಧ್ಯವಾಗಿಲ್ಲ. ಆಟ ಆಡೋದಕ್ಕೆ ಅಂಬೇಡ್ಕರ್ ಇಲ್ಲಿದ್ದಾರೆ, ನಮಗೆ ಕಾನೂನು ಬಲಗೊಳಿಸಿ ಬಿಟ್ಟಿರ್ತಾರೆ. ಆದರೆ ಆಟ ತೋರಿಸಿದ್ದು ಕಾನ್ಸಿನಲ್ ಸಾಹೇಬ್. ಈಗ ಇವ್ರು ಹೇಳ್ತಾರೆ ನೋಡಿ, ಇದು ನಮ್ಮನ್ನು ಆಳ್ತಾ ಇರೋರು ಯಾರು? ಇವ್ರ ಕೈಲಿ ಏನಿದೆ? ಈ ಡಕ್ಕನ್ ಕೈಲಿ, ಮುಚ್ಚಲ ಕೈಲಿ ಏನಿದೆ? ಇವರು ನಮ್ಮನ್ನು ಆಳ್ತಾ ಇರೋರು. ಇವ್ರು ಯಾರು? ಬಂಡವಾಳಶಾಹಿ. ಬಂಡವಾಳಶಾಹಿನೂ ತಾವೆಲ್ಲ ಅಪಾರ್ಥ ಮಾಡ್ಕೋಬೋದು. ಫ್ಯಾಕ್ಟ್ರಿ ನಡ್ಸೋದು ಬಂಡವಾಳಶಾಹಿ ಅಲ್ಲ, ಸ್ಕೂಲ್ ನಡ್ಸೋದು ಬಂಡವಾಳಶಾಹಿ ಅಲ್ಲ, ಆಸ್ಪತ್ರೆ ನಡ್ಸೋದು ಬಂಡವಾಳಶಾಹಿ ಅಲ್ಲ. ರಾಜಕಾರಣಕ್ಕೆ MLA ಸೀಟಿಗೆ 100 ಕೋಟಿ ಬೇಕು. 100 ಕೋಟಿ ಇದ್ದರೆ MLA ಸೀಟು, 100 ಕೋಟಿ ಇದ್ದರೆ ಮಾತ್ರ MLA ಆಗೋಕ್ಕೆ ಸಾಧ್ಯ ಅಂತಾರಲ್ಲ, ಅವರು ಬಂಡವಾಳಶಾಹಿಗಳು. ಈ ಕಡೆ ಬಂಡವಾಳಶಾಹಿಗಳು ಅಂತ ಹೇಳ್ಬೋದು, ಈ ಕಡೆ ಭ್ರಷ್ಟಾಚಾರಿಗಳು ಅಂತ ಹೇಳ್ಬೋದು. ಸ್ವಲ್ಪ 16 ಅವರು ದುಡಿದ್ರೆ ಈ ಕಾರ್ಯಕ್ರಮದ ಬಗ್ಗೆ ತಾವು ಏನೋ ಪ್ರಶ್ನೆ ಮಾಡ್ಬೋದಾದ್ರೆ, ಈಗ ನಾನು ನಿಮಗೆ ಮೊದಲೇ ನಾನು ಹೇಳಿದ್ದೀನಿ, UP ಚಲೋ ಕಾರ್ಯಕ್ರಮದಲ್ಲಿ ನಾನು ನೋಟಿಸ್ ಬಿಡುಗಡೆ ಮಾಡಿದ್ದೀನಿ. ಉತ್ತರ ಪ್ರದೇಶ ಚಲೋ ಅಂತೆಲ್ಲ ನಾನು ಹಾಕಿ ನಿಮ್ಗೆ ನೋಟಿಸ್ ಕೊಟ್ಟಿದ್ದೀನಿ. ನಾನು ಏನು ವಿಚಾರವಾಗಿ ನಾನು ಹೋಗಿದ್ದೀನೋ ಅದಕ್ಕಿಂತ 3 ಪಟ್ಟು ನಮಗೆ ಎತ್ತಿದ ಕೈ. ನೀವೇನು ಮಾಡ್ತಾಯಿದ್ದೀವಿ ಗುಡ್, ನೀವು ಮಾಡಿ, ನಿಮಗೆಲ್ಲ ಬೆಂಬಲ ನಾವು ಕೊಡ್ತೀವಿ ಅಂತೇಳಿ ಹೈಕಮಾಂಡ್ ಒಪ್ಕೊಂಡಿದ್ದಾರೆ. ನಾವು ಬೇರೆ ಬೇರೆ ವಿಂಗ್ಗಳೆಲ್ಲ ಒಪ್ಕೊಂಡಿದ್ದಾರೆ. ನಾವು ತುಂಬ ನಮಗೆಲ್ಲನೂ ಅಲ್ಲಿ ಸಪೋರ್ಟ್ ಕೊಟ್ಟು ಕಲಿಸಿದ್ದಾರೆ. ಇದು ಓಕೆ. ಈಗ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಕೇಳ್ಬೇಕಂತಿರತ್ತಲ್ವ, ಏನೇನು ಪ್ರಶ್ನೆ ಇದೆ ನೀವು ಓಪನ್ ಟೈಪ್ ನೀವು ಕೇಳಿ, ನಾನು ಉತ್ತರ ಕೊಡೋಕ್ಕೆ ಸಿದ್ಧನಾಗಿದ್ದೀನಿ.